ಪುಷ್ಪ 2 ಮೂವಿ ನೋಡಾದ್ಮೇಲೆ ನನ್ನ ಒಪಿನಿಯನ್ ಏನು ಅಂತ ಹೇಳೋಕ್ಕಿಂತ ಮುಂಚೆ ಈ ಮೂವಿ ರಿವ್ಯೂನ ಇಷ್ಟು ಲೇಟಾಗಿ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಮೊನ್ನೆ ತಾನೇ ಎಲ್ಲೋ ಕುಷ್ಕ ತಿಂದ್ಬಿಟ್ಟು ಲೂಸ್ ಮೋಷನ್ಸ್ ಆಗೋಗಿ 3 ದಿವಸ ಬೆಡ್ ರೆಸ್ಟಲ್ಲಿ ಇದ್ದೆ ಗುರು. ಆದ್ರೂ ಅವನ ಅಜ್ಜಿ ಅಗೀಸ್ ನೋಡ್ಕೊಂಡು ಮರಿ ರಿವ್ಯೂನ ಹೇಳ್ತಾ ಇದ್ದೀನಿ. ನನ್ನ ಡೆಡಿಕೇಶನ್ಗೆ ಒಂದು ಲೈಕು, ಕಮೆಂಟು, ಶೇರು, ಸಬ್ಸ್ಕ್ರೈಬ್ ಇಂಪಾರ್ಟೆಂಟ್ ಗುರು, ಅದನ್ನು ಮಾಡ್ಕೊಬಿಡ್ರಿ. ಈಗ ಮೂವಿ ವಿಷಯಕ್ಕೆ ಬಂದರೆ ಮೂವಿ ಎಕ್ಸಲೆಂಟ್ ಆಗಿದೆ ಗುರು. ಅಲ್ಲು ಅರ್ಜುನ್ ಅಂತೂ ತಮ್ಮ ಭುಜದ ಮೇಲೆ ಮೂವಿನ ಎಳ್ಕೊಂಡು ಹೋಗ್ಬಿಟ್ಟವ್ರೆ ಗುರು. ಅದರಲ್ಲೂ ಸುಕ್ಕು ಅವರ ಡೈರೆಕ್ಷನ್ ಅಂತೂ ಎಕ್ಸಲೆಂಟ್ ಆಗಿದೆ ಗುರು. ರಂಗಸ್ಥಳಂ ಆದಮೇಲೆ ಪುಷ್ಪ ಸ್ವಲ್ಪ ಡಿಸಪಾಯಿಂಟ್ ಮಾಡಿತ್ತು, ಬಟ್ ಪುಷ್ಪ 2 ಅದು ಯಾವುದೋ ನಮಗೆಲ್ಲ ಫೀಲಿಂಗ್ ಬರ್ದಿರ ಪುಷ್ಪ 2 ಅಲ್ಲಿ ಎಕ್ಸಲೆಂಟ್ ವರ್ಕ್ನ ಮಾಡವ್ರೆ ಗುರು. ಇನ್ನು ಸ್ಟೋರಿ ವಿಷಯಕ್ಕೆ ಬಂದರೆ ಸ್ಟೋರಿ ಏನಿಲ್ಲ ಗುರು. ಪುಷ್ಪ 1 ನಮ್ಮ ಪುಷ್ಪಣ್ಣ ತನ್ನ ಒಂದು ಐಡೆಂಟಿಟಿಗೋಸ್ಕರ ಹೋರಾಡ್ತಾ ಇರ್ತಾನೆ. ಆ ಐಡೆಂಟಿಟಿ ಪುಷ್ಪ ಪಾರ್ಟ್ 2 ಅಲ್ಲಿ ಸಿಗುತ್ತೋ ಇಲ್ಲೋ ಅನ್ನೋದೇ ಸ್ಟೋರಿ ಗುರು. ಇನ್ನು ಮೂವಿ ಬಗ್ಗೆ ಜಾಸ್ತಿ ಹೇಳ್ಬಿಟ್ರೆ ಅದು ಸ್ಪಾಯ್ಲರ್ ಆಗಿಬಿಡುತ್ತೆ, ಅದು ಬ್ಯಾಡ ಗುರು. ಇನ್ನು ಬೇರೆ ಆ್ಯಕ್ಟರ್ಗಳ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಪಾರ್ಟ್ 1 ಕಾಣಿಸ್ಕೊಂಡಿರೋ ಎಲ್ಲ ಆ್ಯಕ್ಟರ್ಗಳು ಕಾಣಿಸ್ಕೊಂಡಿಲ್ಲ ಅಂದ್ರೂ ಕೆಲವೊಂದು ಆ್ಯಕ್ಟರ್ಗಳು ಈ ಮೂವಿಯಲ್ಲಿ ಕೂಡ ಕಾಣಿಸ್ಕೊತಾರೆ ಗುರು. ಅದರಲ್ಲಿ ನಮ್ಮ ಗುಂಡು ಶಿಖಾವತ್ ಮಾಮ ಪಾರ್ಟ್ 1 ಪಾರ್ಟ್ 2 ಅಲ್ಲಿ ಅಷ್ಟೊಂದೇನು ಇಂಪ್ರೆಷನ್ ಕೊಡಲ್ಲ ಗುರು. ಈ ಮೂವಿಯಲ್ಲಿ ಅವ್ರ ಎಂಟ್ರಿಗೆ ಏನೋ ಒಂಥರ ಹೈ ಕೊಡುತ್ತೆ, ಆಮೇಲೆ ಬರ್ತಾ ಜೋಕರ್ ಥರ ತೋರಿಸ್ಬಿಟ್ಟವ್ರೆ ಗುರು. ಬಟ್ ನಮ್ಮ ಪಾಪ ಅವರು ಯಾವುದೋ ಒಂದು ಇಂಟರ್ವ್ಯೂಯಲ್ಲಿ ನನಗೆ ಈ ಮೂವಿಯಲ್ಲಿ ಯಾವುದೇ ರೀತಿ ಸ್ಕೋಪ್ ಇಲ್ಲ ಅಂತ ಹೇಳ್ಬಿಟ್ಟು ಬಹಿರಂಗವಾಗಿ ಹೇಳಿದ್ರು. ಅದು ಈ ಮೂವಿ ನೋಡಾದ್ಮೇಲೆ ಗೊತ್ತಾಗ್ತೈತೆ ಗುರು. ಇನ್ನು ನಮ್ಮ ದ್ರಾಕ್ಷಾಯಣಿ ಅದೇ ಗುರು, ನಮ್ಮ ಸುನೀಲ್ ಅವರ ವೈಫ್, ಅದರಲ್ಲಿ ಏನೋ ಕಿತ್ತಾಕ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಟ್ ಈ ಮೂವಿಯಲ್ಲಿ ಅಷ್ಟೊಂದೇನು ಸ್ಕೋಪ್ ಇಲ್ಲ ಗುರು ಈ ವಮ್ಮನ್ಗೂ. ಇನ್ನು ಸುನೀಲ್ನ ಒಂಥರ ಕಾಮಿಡಿಯಾಗಿ ತೋರ್ಸವ್ರೆ ಗುರು ಈ ಮೂವಿಯಲ್ಲಿ. ಇವ್ರಿಗೂ ಏನು ಅಷ್ಟೊಂದೇನು ಪರ್ಫಾರ್ಮೆನ್ಸ್ ಇಲ್ಲ, ಬಟ್ ಇರೋದ್ರಲ್ಲಿ ಇಬ್ರು ಚೆನ್ನಾಗಿ ಮಾಡವ್ರೆ ಗುರು. ಇನ್ನು ನಮ್ಮ ರಶ್ಮಿಕಾ ಮುಂಡಕ್ಕ ಶ್ರೀವಲ್ಲಿ ವಿಷಯಕ್ಕೆ ಬಂದರೆ ಅವನ ಅಜ್ಜಿ ಇವಮ್ಮ ಯಾವಾಗ ಸ್ಕ್ರೀನ್ ಮೇಲೆ ಬಂದ್ರೂ ಏನೋ ಒಂಥರ ಎಲ್ಲೋ ಇರಿಟೇಷನ್ ಆಗುತ್ತೆ ಗುರು. ಬಟ್ ಮೂವಿಯಲ್ಲಿ ಟ್ವಿಸ್ಟ್ಗಳು ಟರ್ನ್ಗಳು ಬರೋದು ಈ ಅಮ್ಮನಿಗೆ ಕೊಟ್ಟಿರೋ ಭಾಷೆಯಿಂದಾನೆ. ಬಟ್ ಈ ಅಮ್ಮನಿಗೆ ಅಷ್ಟೊಂದೇನು ಪರ್ಫಾರ್ಮೆನ್ಸ್ ಇಲ್ಲ, ಬಟ್ ಜಾತ್ರೆ ಸೀನಲ್ಲೇ ಒಂದು ಏಕಪಾತ್ರಾಭಿನಯ ಪರ್ಫಾರ್ಮೆನ್ಸ್ ಇರುತ್ತೆ ಗುರು. ಬಟ್ ಅದೂ ನನಗೇನು ಅಷ್ಟೊಂದೇನು ಇಂಪ್ರೆಷನ್ ಕೊಟ್ಟಿಲ್ಲ ಗುರು. ಇನ್ನು ನಾವು ಮೇಯ್ನ್ಲಿ ಮಾತಾಡ್ಕೊಬೇಕಾಗಿರೋದು DSP ಬಗ್ಗೆ ಗುರು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಫಿಲಮಲ್ಲಿ ನಮಗೆ ಇಂಟ್ರೆಸ್ಟ್ ಕೊಡೋದೇ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಂದ ಗುರು. ಆ ವಿಷಯದಲ್ಲಿ ಮಾತ್ರ ನಮ್ಮ DSP ಅವರು ಸಕ್ಸಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಗುರು. ಏನನ್ನ ಕೊಟ್ಟಿದ್ಯಾ ಗುರು BGM, ಯಪ್ಪ ಸಖತ್ ಅಂದರೆ ಸಖತ್ ಬಿಡುಗುರು ನೀನಂತನೋ. ಇನ್ನು ಪ್ರೊಡಕ್ಷನ್ ವೈಸು ಮೂವಿ ರಿಚ್ ಆಗೇ ತೆಗ್ದವ್ರೆ ಗುರು. ಅದರಲ್ಲೂ ಸಿನಿಮಾಟೋಗ್ರಫಿ ಅಂತೂ ಸನ್ನಿ ಲಿಯೋನ್ ಥರ ಸೆಕ್ಸಿಯಾಗೈತೆ ಗುರು. ಈ ಪಾಯಿಂಟ್ಸ್ ಎಲ್ಲ ಪಾಸಿಟಿವ್ ಸೈಡ್ ಆದರೆ ಇನ್ನು ನೆಗೆಟಿವ್ ಕೂಡ ಇದೆ ಗುರು. ಅವೇನಂದರೆ ಫಸ್ಟ್ ಹಾಫಲ್ಲೇ ಸ್ವಲ್ಪ ಸ್ಲೋ ಆಗಿ ಎತ್ಕೊಂಡ್ರು ಕೆಲವೊಂದು ಸೀನು ಓವರ್ ದ ಟಾಪ್ ಇರುತ್ತೆ ಗುರು. ಸಾಂಗ್ಸ್ ಪ್ಲೇಸ್ಮೆಂಟ್ಸ್ ಅಂತೂ ಕೆಲವೊಂದು ಕಡೆ ಚೆನ್ನಾಗೈತೆ ಗುರು. ಇನ್ನು ಕೆಲವು ಕಡೆ ಅದರಲ್ಲೂ ಸೂಸೇಕಿ ಅನ್ನೋ ಒಂದು ಪ್ಲೇಸ್ಮೆಂಟು ನನಗಂತೂ ಇಷ್ಟನೇ ಆಗಿಲ್ಲ ಗುರು. ಅಲ್ಲು ಅರ್ಜುನ್ ಅವರು ಆ ಸೀನಲ್ಲಿ ಹಾಕ್ಕೊಂಡಿರೋ ಗೆಟಪ್ಗೆ ರೊಮ್ಯಾಂಟಿಕ್ ಸೀನು ನನಗೆ ಅಷ್ಟೊಂದೇನು ಎಕ್ಕಿಲ್ಲ ಗುರು. ಇನ್ನು ಪಾರ್ಟ್ 1 ಇದ್ದಿದ್ದ ಕೆಲವೊಂದು ಕ್ಯಾರೆಕ್ಟರ್ಗಳ್ನ ಪಾರ್ಟ್ 2 ಅಲ್ಲಿ ಡಮ್ಮಿ ಮಾಡಿಬಿಟ್ಟವ್ರೆ ಗುರು. ಅವ್ರಿಗೆ ಅಷ್ಟೊಂದೇನು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಗುರು. ನನಗನ್ಸಿದ ಮಟ್ಟಿಗೆ ಮೂವಿಯಲ್ಲೇ ಮಿಸ್ಟೇಕ್ಗಳು ಇಷ್ಟೇ ಗುರು. ಕೆಲವೊಂದು ಮಿಸ್ಟೇಕ್ ಇದ್ರೂ ಕೆಲವೊಂದು ಮ್ಯಾನರಿಸಮ್ಮು ಮತ್ತು ಗ್ರಿಪ್ಪಿಂಗ್ ಸ್ಕ್ರೀನ್ ಪ್ಲೇಯಿಂದ ಅಷ್ಟೊಂದೇನು ನಾವು ತಲೆಗೆ ಹಾಕೋಣಲ್ಲ ಗುರು. ಇನ್ನು ಮೂವಿಯಲ್ಲಿ ಮೇಯ್ನಾಗಿ ಮಾತಾಡಬೇಕು ಅಂದರೆ ಇಬ್ಬರ ಬಗ್ಗೆ ಮಾತಾಡ್ಬೇಕು ಗುರು. ಅದು ಸುಕ್ಕು ಮತ್ತು ಅಲ್ಲು ಅರ್ಜುನ್ ಅವರು. ಮೊದಲಿಗೆ ಸುಕ್ಕು ಅವರು 5 ವರ್ಷ ಕಷ್ಟಪಟ್ಟು ಈ ಥರ ಔಟ್ಪುಟ್ನ ಆಚ ಕಡೆ ತಗೊಬರೋದಂದರೆ ಏನು ಸುಲಭ ಅಲ್ಲ ಗುರು. ಅವರ ಪ್ರೀವಿಯಸ್ ವರ್ಕ್ಗಳ್ನ ನೋಡ್ಕೊಂಬಂದರೆ ಅವ್ರ ಫಿಲ್ಮೋಗ್ರಫಿ ಅಂತೂ ಒಂದಕ್ಕಿನ್ನ ಒಂದು ಚೆನ್ನಾಗೈತೆ ಗುರು. ಕೆಲವೊಂದು ಮಿಸ್ಫೈರ್ ಆದ್ರೂ ಕೆಲವೊಂದು ಚೆನ್ನಾಗೈತೆ ಗುರು. ಇದು ಕೂಡ ಒನ್ ಆಫ್ ದಿ ಬೆಸ್ಟ್ ವರ್ಕ್ ಅಂತಲೇ ಹೇಳ್ಬೋದು ಗುರು. ಇನ್ನು ಮೇಯ್ನ್ ಪಿಲ್ಲರ್ ಆಗಿರೋ ಅಲ್ಲು ಅರ್ಜುನ್ ಅವ್ರ ಬಗ್ಗೆ ಹೇಳ್ಬೇಕು ಅಂದರೆ ಅಯ್ಯೋ ಏನು ಹೇಳೋಣ ಗುರು ಈ ವಯ್ಯನ ಬಗ್ಗೆ. ಮೊನ್ನೆ ತಾನೇ ಈ ಮೂವಿ ಫಸ್ಟ್ ಪಾರ್ಟ್ಗೆ ನ್ಯಾಷನಲ್ ಅವಾರ್ಡ್ ತಗೊಂಡಾಗಿಂದ ಈ ಮೂವಿಯಲ್ಲೂ ಅಸಲು ತಗ್ಗುಡ್ದು ಅಂತ ಹೇಳ್ಬಿಟ್ಟು ಪರ್ಫಾರ್ಮೆನ್ಸ್ ಮಾಡವ್ರೆ ಗುರು. ಅದರಲ್ಲೂ ಲಾಸ್ಟ್ 20 ಮಿನಿಟ್ಸಲ್ಲಿ ಆ ಜಾತ್ರೆ ಸೀನು ಮತ್ತು ಫೈನಲ್ ಫೈಟಲ್ಲಂತೂ ಯಪ್ಪ ಆ ಪರ್ಫಾರ್ಮೆನ್ಸು, ಆ ಲೆವೆಲ್ ಡೆಡಿಕೇಶನ್ನ ಈ ಮಧ್ಯ ಕಾಲದಲ್ಲಿ ಯಾವ ಬಿಗ್ ಹೀರೋದಲ್ಲೂ ನಾನು ನೋಡಿಲ್ಲ ಗುರು. ನಿಜವಾಗ್ಲೂ ಅಲ್ಲು ಅರ್ಜುನ್ ಅವರ ಆ ಡೆಡಿಕೇಶನ್ಗೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು ಗುರು.
ಇನ್ನು ಮೂವಿ ಬಿಗ್ ಓಪನಿಂಗ್ಸ್ ಇಂದ ದೊಡ್ಡದಾಗೇನೆ ಸದ್ದು ಮಾಡ್ತಾ ಇದೆ ಗುರು. ನೋಡೋಣ ಮೂವಿ ಬಾಕ್ಸ್ ಆಫೀಸಲ್ಲಿ ಯಾವ ಲೆವೆಲ್ಗೆ ಸದ್ದು ಮಾಡುತ್ತೆ ಅಂತ ಹೇಳ್ಬಿಟ್ಟು. ಇಷ್ಟೇ ಗುರು ಮ್ಯಾಟ್ರು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ನಿಮ್ಮ ಗಂಟೆ ಏನು ಹೋಗಲ್ಲ. ಓಕೆ ಫ್ರೆಂಡ್ಸ್, ಬಾಯ್.